ಇಡೀ SSLC ಸಿಸ್ಟಮ್ ಅಲ್ಲೇ ಸರ್ಕಾರ ತಗೊಂಡಿರೋ ಒಂದು ಥರ್ಡ್ ಕ್ಲಾಸ್ ನಿರ್ಧಾರ ಅಂತಂದ್ರೆ 100 ಮಾರ್ಕ್ಸ್ ನ ಕೈ ಬಿಡೋದು. 625 ಮಾರ್ಕ್ಸ್ ನ 525 ಮಾಡಿದಾರ. ಇನ್ನೊಂದು 105 ಮಾರ್ಕ್ಸ್ ನ ತೆಗೆದ್ಬಿಟ್ಟು 420 ಮಾಡ್ಬಿಡಿ. ನೀವ್ ಹೆಂಗಿದ್ರು 420ಗಳೇನೆ, ಮಕ್ಳುಗಳು 420ಗಳನ್ನ ಮಾಡ್ಬಿಡಿ. ಎಜುಕೇಶನ್ ಸಿಸ್ಟಮ್ ನ ಮಾಡಿಫಿಕೇಶನ್ ಮಾಡಿ ಸಿಂಪ್ಲಿಫೈ ಮಾಡಕ್ ಹೋಗ್ಬಿಡಿ. ನೀವು ಸಿಂಪ್ಲಿಫೈ ಮಾಡಿದ್ರೆ ಮಕ್ಳುಗಳು ವೀಕ್ ಆಗ್ತಾರೆ ಹೊರತು ಸ್ಟ್ರಾಂಗ್ ಅಂತೂ ಆಗಲ್ಲ. ಇವಾಗ್ಲೇ ಚೆನ್ನಾಗಿ ಓದಿ ಡಿಗ್ರಿ ತಕೊಂಡು ಒಳ್ಳೆ ಕ್ವಾಲಿಫಿಕೇಶನ್ ಇರುವಂತವ್ರೆ ಕೆಲಸ ಇಲ್ದೇನೆ ಬೀದಿಲ್ ನಿಂತಿದ್ದಾರೆ. ಎಕ್ಸಾಮ್ ನಡೀತಿದೆ, ಮಕ್ಕಳನ್ನ ಹೋಗಿ ಇಂಟರ್ವ್ಯೂ ಮಾಡಿದ್ದಾರೆ. ಎಷ್ಟ್ ಮಾರ್ಕ್ಸ್ ತಗೋತೀರಾ ಅಂತಂದ್ರೆ 20 ಮಾರ್ಕ್ಸ್ ತಗೊಂಡಿದ್ದೀನಿ, ಜಸ್ಟ್ ಪಾಸ್ ಆಗ್ತೀನಿ ಅನ್ನೋದೇ ಗೊತ್ತಿಲ್ಲ ಅಂತ ನೆಗ್ಲಿಜೆನ್ಸಿ ಉತ್ತರಗಳನ್ನ ಕೊಡ್ತಿದ್ದಾರೆ ಮಕ್ಳುಗಳು. ಹಳ್ಳಿಗಳ ಕಡೆ 100ಕ್ಕೆ 80 ಭಾಗ ಮಕ್ಳುಗಳು SLC PUC ಆದ್ಮೇಲೆ ಹೈಯರ್ ಎಜುಕೇಶನ್ ಮಾಡ್ತಿಲ್ಲ. ಓದಿ ನಾವ್ ಏನ್ ಮಾಡ್ಬೇಕಾಯ್ತು ಅಂತ ಹೇಳಿ ಡ್ರೈವಿಂಗ್ ಕೆಲ್ಸಕ್ಕೋ ಇಲ್ಲಾಂದ್ರೆ ಸ್ವಿಗ್ಗಿ ಝೊಮ್ಯಾಟೊ ಡೆಲಿವರಿ ಮಾಡ್ಕೊಂಡು ಜೀವನ ನಡೆಸ್ತಿದ್ದಾರೆ. ಇವಾಗ ಆಲ್ರೆಡಿ ನಮ್ಮ ಮಕ್ಳುಗಳನ್ನ ನೀವು ಬೇರೆ ರಾಜ್ಯದವ್ರಿಗೆ ಸ್ಲೇವ್ಗಳನ್ನಾಗಿ ಮಾಡ್ಬಿಟ್ಟಿದ್ದೀರಾ. ಅಂತದ್ರಲ್ಲಿ ನೀವು ಅವ್ರನ್ನ ಮತ್ತಷ್ಟು ವೀಕ್ ಮಾಡಿ ಇವಾಗ ಆಲ್ರೆಡಿ ಬೀದಿಲ್ ನಿಂತಿರೋರ್ನ ಎಲ್ಲಿ ಕಳಿಸ್ಬೇಕು ಅಂತ ಮಾಡ್ತಿದ್ದೀರಾ. ನಿಮ್ಗೆ ನಿಜವಾಗ್ಲೂ ಚೇಂಜಸ್ ನ ತರಬೇಕು ಅನ್ನೋದೇ ಆದ್ರೆ ಒಂದು ಕರ್ನಾಟಕ, ಒಂದು ಎಜುಕೇಶನ್ ಸಿಸ್ಟಮ್ ಅಂತ ಮಾಡಿ. ಪ್ರತಿಯೊಂದು ಶಾಲೆಗಳಲ್ಲೂ ಕನ್ನಡನ ಕಂಪಲ್ಸರಿ ಮಾತಾಡಬೇಕು, ಎಲ್ಲಾ ಸಬ್ಜೆಕ್ಟ್ ಗಳನ್ನು ಕನ್ನಡದಲ್ಲೇ ಪಾಠ ಮಾಡಬೇಕು, ಇಂಗ್ಲಿಷ್ ನ ಹೊರತುಪಡಿಸಿ ಅಂತ ನಿರ್ಧಾರ ತಗೊಳ್ಳಿ. ನೀವು ಅನ್ಎಜುಕೇಟೆಡ್ ಅಂತ ನಮ್ಗೆ ಎಲ್ಲರಿಗೂ ಗೊತ್ತು, ಅದನ್ನ ಪದೇ ಪದೇ ಪ್ರೂವ್ ಮಾಡುವಂತ ಕೆಲಸಗಳನ್ನ ಮಾಡಕ್ ಹೋಗ್ಬೇಡಿ. ಈ ವಿಷಯದ ಬಗ್ಗೆ ನಿಮ್ಗೆ ಅನಿಸ್ತು ಕಮೆಂಟ್ ಮಾಡಿ.